ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಮಹಾ ಅದ್ಭುತಗಳ ಕಾಲ ಆರಂಭ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಮಕರ ರಾಶಿಯಲ್ಲಿ ಜನಿಸಿದ ಜಾತಕದವರೇ, ಇಂದು ನಾನು ಹೇಳಲಿರುವ ವಿಷಯಗಳನ್ನು ಕೇಳಲು ನಿಮಗೆ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಏಕೆಂದರೆ ಈ ಕ್ಷಣದಿಂದ ದೈವಿಕ ಶಕ್ತಿಗಳು ನಿಮ್ಮ ಮನೆಯ ಸುತ್ತ ಪರಿಕ್ರಮಣ ಹಾಕುತ್ತಿವೆ. ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಸಾಕ್ಷಾತ್ ದೇವಿಯ ವಾಸವಾಗಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಣದಂತಹ ಒಂದು ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಒಂದು ರೀತಿಯ ಈ ಸುನಾಮಿಯಂತಹ ಪವಾಡ ಸಂಭವಿಸಲಿದೆ. ಇದನ್ನು ನೋಡಿದ ನಂತರ ನಿಮ್ಮ ಪ್ರಜ್ಞೆ ತಪ್ಪಿದಂತಾಗಬಹುದು ಖಂಡಿತ. ಏಕೆಂದರೆ 1000 ವರ್ಷಗಳ ನಂತರ ಇಂತಹ ಒಂದು ಅಪರೂಪದ ಯೋಗ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ನಿಮ್ಮ ಮನೆಯೊಳಗೆ ದೈವಿಕ ಶಕ್ತಿಗಳು ತಮ್ಮ ಶುಭ ಹೆಜ್ಜೆಗಳನ್ನು ಇಟ್ಟಿವೆ. ಆದ್ದರಿಂದ ನೀವು ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ಎಲ್ಲವನ್ನ ಬದಿಗಿಟ್ಟು ಮೊದಲು ಈ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು ಅಥವಾ ಈ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗಾಗಿ ಈ ಕ್ಷಣದಿಂದ ದೈವಿಕ ಶಕ್ತಿಗಳು ನಿಮ್ಮ ಮನೆಯ ಸುತ್ತ ಪರಿಕ್ರಮಣ ಹಾಕುತ್ತಿವೆ. ಈ ಒಂದು ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಒಂದು ರೀತಿಯ ಈ ಒಂದು ಸುನಾಮಿಯಂತಹ ಒಂದು ಪವಾಡ ಅಂತಲೇ ಅನ್ನಬಹುದು. ನಿಮ್ಮ ಮನೆಯೊಳಗೆ ಈ ದೈವಿಕ ಶಕ್ತಿಗಳು ತಮ್ಮ ಶುಭ ಹೆಜ್ಜೆಗಳನ್ನು ಇಟ್ಟಿವೆ. ಈ ದೈವಿಕ ಶಕ್ತಿಯ ಕೃಪೆ ನಿಮ್ಮ ಮೇಲೆ ತಕ್ಷಣವೇ ಆರಂಭವಾಗುತ್ತದೆ ಮತ್ತು ಮುಂದಿನ 24 ಗಂಟೆಗಳಲ್ಲಿ ಅದರ ಒಂದು ಫಲಿತಾಂಶ ನಿಮಗೆ ಗೋಚರಿಸುತ್ತೆ. ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಈ ಒಂದು ಭೀಕರ ಗ್ರಹಗತಿಗಳ ಪ್ರಭಾವ ಈಗ ಕೊನೆಗೊಳ್ಳುವ ಸಮಯ ಬಂದಾಯಿತು. ದೇವಿಯ ಶಕ್ತಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ 3 ದೊಡ್ಡ ಪವಾಡಗಳು ಸಂಭವಿಸಲಿವೆ. ಇದು ಕೇವಲ ಮಾತಲ್ಲ, ದೇವಿಯ ಒಂದು ಕೃಪೆ ಈಗ ನಿಮ್ಮ ದೇಹವನ್ನೇ ಪ್ರವೇಶಿಸಿದೆ. ಇದರ ಸತ್ಯಾಂಶ ತಿಳಿಯುತ್ತಿದ್ದಂತೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಮುಂದಿನ ಈ ಒಂದು 24 ಗಂಟೆಗಳಲ್ಲಿ 3 ಬೇರೆ ಬೇರೆ ಮೂಲಗಳಿಂದ ಮಹಾ ಶುಭ ಸುದ್ದಿಗಳು ಬರಲಿವೆ. ಇದು ನಿಮ್ಮ ಭಾಗ್ಯದ ಬಾಗಿಲನ್ನು ಶಾಶ್ವತವಾಗಿ ತೆರೆಯಲಿದೆ. ರಾತ್ರೋರಾತ್ರಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಈ ಗುಪ್ತ ರಹಸ್ಯವೊಂದು ನಿಮಗೆ ತಿಳಿಯಲಿದೆ. ಸಮಯ ಈಗ ನಿಮ್ಮ ಪರವಾಗಿ ತಿರುಗಿದೆ. ಮಲಗಿದ್ದ ನಿಮ್ಮ ಅದೃಷ್ಟ ಈಗ ಎಚ್ಚರಗೊಳ್ಳುತ್ತಿದೆ. ಈ ವಿಡಿಯೋದಲ್ಲಿ ನಾನು ಕೆಲವು ಮುನ್ನೆಚ್ಚರಿಕೆಗಳು, ವಿಶೇಷ ಪರಿಹಾರಗಳು ಮತ್ತು ಈ ದೈವಿಕ ಸಂಕೇತಗಳನ್ನು ವಿವರಿಸಲಿದ್ದೇನೆ. ಇದನ್ನು ತಮಾಷೆ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ನಿಮ್ಮ ಜೀವನದ ಇತಿಹಾಸವನ್ನೇ ಬದಲಿಸುವ ಈ ಒಂದು ಸುವರ್ಣ ಕ್ಷಣ. ನಿಮ್ಮ ಮನೆಯ ಕಾವಲುಗಾರರಾಗಿ ದೇವತೆಗಳೇ ನಿಂತಿದ್ದಾರೆ. ಇನ್ನು ಮುಂದೆ ನಿಮ್ಮ ಶತ್ರುಗಳು ನಿಮ್ಮನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ. ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಇಬ್ಬರು ದೊಡ್ಡ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಹೊಂಚು ಹಾಕುತ್ತಿದ್ದಾರೆ. ನೀವು ಯಾವಾಗಲೂ ಮುಂದೆ ಹೋಗಲು ಯತ್ನಿಸಿದಾಗ ಅವರು ನಿಮ್ಮ ಮುಂದೆ ಅಡೆತಡೆಗಳ ಗೋಡೆಯನ್ನು ನಿರ್ಮಿಸುತ್ತಿದ್ದರು. ಆದರೆ ಇನ್ನು ಮುಂದೆ ಅವರ ಯಾವುದೇ ಆಟಗಳು ನಡೆಯೋದಿಲ್ಲ. ಈ ದೇವಿಯ ಕೃಪೆಯಿಂದ ಸೃಷ್ಟಿಯಾಗುವ 3 ವಿಶೇಷ ಯೋಗಗಳು ನಿಮ್ಮನ್ನು ರಾಜನಂತೆ ಬದುಕುವಂತೆ ಮಾಡುತ್ತೆ. ಹಲವು ವರ್ಷಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ಹಣದ ಮಳೆ ನಿಮ್ಮ ಮನೆಯಲ್ಲಿ ಸುರಿಯಲಿದೆ. ನಿಮ್ಮನ್ನು ಕಂಡು ನಗುತ್ತಿದ್ದವರು, ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬಳಸಿಕೊಂಡಿದ್ದವರು ಈಗ ನಿಮ್ಮ ಏಳಿಗೆಯನ್ನು ಕಂಡು ಬೆರಗಾಗಲಿದ್ದಾರೆ. ನಿಮ್ಮ ವೇಗ ಈಗ 100 ಪಟ್ಟು ಹೆಚ್ಚಾಗಲಿದೆ. ಇದನ್ನು ಯಾರು ತಡೆಯಲು ಸಾಧ್ಯವೇ ಇಲ್ಲ. ಯಾರು ಈ ಮಾಹಿತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲವೋ ಅವರು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಏಕೆಂದರೆ ಇದು ದೇವಿಯೇ ನಿಮಗೆ ನೀಡುತ್ತಿರುವ ಈ ಕೊನೆಯ ಅವಕಾಶ. ದೇವರು ನಾವು ಮಾಡುವ ಕರ್ಮಗಳನ್ನು ಗಮನಿಸುತ್ತಿರುತ್ತಾನೆ. ನಿಮ್ಮ ಈ ಒಂದು ಕಠಿಣ ಪರಿಶ್ರಮ ಮತ್ತು ನೋವಿನ ದಿನಗಳಿಗೆ ಈಗ ಫಲ ಸಿಗುವ ಸಮಯ ಬಂದಾಯಿತು. ಗ್ರಹಗಳ ರಾಜನಾದ ಸೂರ್ಯದೇವನು ಈಗ ನಿಮ್ಮ ಜಾತಕದಲ್ಲಿ ಅತ್ಯಂತ ಬಲಶಾಲಿಯಾಗುತ್ತಿದ್ದಾನೆ. ಸೂರ್ಯನು ಕೇವಲ ಗ್ರಹವಲ್ಲ, ಅವನು ಆತ್ಮದ ಸಂಕೇತ, ತೇಜಸ್ಸಿನ ಸಂಕೇತ ಮತ್ತು ಅಧಿಕಾರದ ಒಂದು ಸಂಕೇತ.
ಈ ಸೂರ್ಯನ ಅನುಗ್ರಹದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರಲಿದೆ. ನಿಮ್ಮ ನಿರ್ಧಾರಗಳು ಅಚಲವಾಗಲಿವೆ. ಮುಂದಿನ 24 ಗಂಟೆಗಳಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮಗಾಗಿ ಕೆಲಸ ಮಾಡಲು ಆರಂಭಿಸುತ್ತಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಈ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅದ್ಭುತ ಪ್ರಗತಿ ಕಾಣ್ತೀರಾ. ನಿಮ್ಮ ಸ್ಪರ್ಧಿಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ತಾರೆ. ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಅಥವಾ ಈ ಸಂಬಳದ ಹೆಚ್ಚಳದ ಸಂಕೇತಗಳು ಸಿಗುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲೂ ಒಂದು ದೊಡ್ಡ ಬದಲಾವಣೆ ಕಂಡುಬರಲಿದೆ. ನೀವು ಯಾರನ್ನಾದರೂ ಪ್ರಾಮಾಣಿಕವಾಗಿ ಪ್ರೀತಿಸುತ್ತಿದ್ದರೆ ಅಥವಾ ಈ ಜೀವನ ಸಂಗಾತಿಗಾಗಿ ಹುಡುಕಾಟ ನಡೆಸುತ್ತಿದ್ದರೆ, ವಿಧಾತನು ನಿಮಗಾಗಿ ಆಧರಿಸಿದ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾನೆ. ಈ ಭೇಟಿಯು ಸಾಮಾನ್ಯವಾದುದಲ್ಲ. ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿಗೂ ಕಾರಣವಾಗಲಿದೆ. ವಿವಾಹದ ಅಡೆತಡೆಗಳು ದೂರವಾಗಿವೆ. ಸೂರ್ಯನ ಪ್ರಕಾಶದ ಮುಂದೆ ಕತ್ತಲೆ ಹೇಗೆ ಸುರಿಯುತ್ತದೆಯೋ ಹಾಗೆಯೇ ನಿಮ್ಮ ಜೀವನದ ಈ ನಕಾರಾತ್ಮಕತೆ ದೂರವಾಗಲಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಯಶಸ್ಸು ಸಿಕ್ಕಾಗ ಅಹಂಕಾರ ಪಡಬೇಡಿ. ಸೂರ್ಯನು ತೇಜಸ್ಸನ್ನು ನೀಡುತ್ತಾನೆ, ಆದರೆ ಅತಿಯಾದ ಅಹಂಕಾರವು ಆ ತೇಜಸ್ಸನ್ನೇ ಸುಟ್ಟು ಹಾಕಬಲ್ಲದು. ವಿನಯವಂತರಾಗಿರಿ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಹೂವಿನ ಎಸಳನ್ನು ಹಾಕಿ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಆಳವಾದ ಆಸೆಯನ್ನು 3 ಬಾರಿ ಹೇಳಿಕೊಳ್ಳಿ. ಓಂ ಸೂರ್ಯಾಯ ನಮಃ ಮಂತ್ರವನ್ನು ನೀವು ಆದಷ್ಟು 21 ಬಾರಿ ಜಪಿಸಿ. ಇದು ಸೂರ್ಯನ ಶಕ್ತಿಯನ್ನು ನೇರವಾಗಿ ನಿಮ್ಮ ಜೀವನಕ್ಕೆ ಹರಿಯುವಂತೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 4 ದೊಡ್ಡ ಸುಖಗಳು ಬರಲಿವೆ. ಹಣದ ಸುಖ, ಗೌರವದ ಸುಖ, ಕುಟುಂಬದ ಸುಖ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮನಸ್ಸಿನ ಶಾಂತಿ. ನೀವು ಎಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ಈ ಒಂದು ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನೀವು ಮುಗ್ಧರಾಗಿರುವುದರಿಂದ ಎಲ್ಲರನ್ನ ಸುಲಭವಾಗಿ ನಂಬುತ್ತೀರಿ. ಆದರೆ ಈಗ ಸಮಯ ಹಾಗಿಲ್ಲ. 365 ದಿನಗಳ ಕಾಲ ನೀವು ಸಂಯಮದಿಂದ ಇರಬೇಕು. ಅನಗತ್ಯವಾದ ವಿವಾದಗಳಿಂದ ಆದಷ್ಟು ದೂರವಿರಿ. ಯಾರು ನಿಮ್ಮನ್ನು ಟೀಕಿಸುತ್ತಾರೋ ಅವರಿಗೆ ನಿಮ್ಮ ಮೌನವೇ ಉತ್ತರವಾಗಲಿ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವೇ ಏನೇ ತಂತ್ರ ಹೂಡಿದರೂ ಅದು ಅವರಿಗೆ ಉಲ್ಟಾ ಹೊಡೆಯುತ್ತೆ. ದಾನ ಧರ್ಮದ ಕಡೆಗೂ ಗಮನ ಕೊಡಿ. ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಹಸಿದವರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ನೀಡಿ. ಇದು ನಿಮ್ಮ ಭಾಗ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಈ ವರ್ಷವು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಲಿದೆ. ಕತ್ತಲೆ ದೂರವಾಗಿ ಬೆಳಕು ಮೂಡುತ್ತೆ. ನಿಮ್ಮ ಅದೃಷ್ಟದ ಚಕ್ರ ಈಗ ತಿರುಗುತ್ತಿದೆ. ನೀವು ಕಂಡ ಕನಸುಗಳು ನನಸಾಗುವ ಸಮಯ ಬಂದಿದೆ. ದೇವಿಯ ಮೇಲೆ ನಂಬಿಕೆ ಇಡಿ. ನೀವು ಮಾಡಿದ ಪುಣ್ಯ ಕೆಲಸಗಳು ಈಗ ಫಲ ನೀಡುತ್ತೆ. ಈ ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಾಗಿ. ಸದಾ ನೀವು ಜೀವನದಲ್ಲಿ ನಗುತ್ತಾ ಇರಬೇಕು ದೇವಿಯ ಕೃಪೆಯಿಂದ. ಈ ಮಕರ ರಾಶಿಯವರ ಪಾಲಿಗೆ ಫೆಬ್ರವರಿ 17, 2026 ದಿನವು ತುಂಬ ಹೇಗಿದೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಹಾಗಾಗಿ ನೀವು ಈ ಒಂದು ಇಂದಿನ ದಿನದ ಆರಂಭವನ್ನು ಈ ಒಂದು ಅದ್ಭುತವಾದ ಸುವಿಚಾರದೊಂದಿಗೆ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈ ಜೀವನವು ನಿಮ್ಮದಾಗಿದೆ. ಇದನ್ನು ರೂಪಿಸಿಕೊಳ್ಳುವುದು ಅಥವಾ ಹಾಳು ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ನಿಮ್ಮ ಕೈಲಿರುತ್ತೆ. ನೀವು ಜೀವನದಲ್ಲಿ ನಿಜವಾಗಿಯೂ ಏನನ್ನಾದರೂ ಸಾಧಿಸಬೇಕು ಅಂತ ಬಯಸಿದರೆ ಈಗಲೇ ಕಾಲ ಮಿಂಚಿಲ್ಲ. ನಿಮ್ಮ ಪೂರ್ಣ ಶಕ್ತಿಯನ್ನು, ಗುರಿಯನ್ನು ನೀವು ವಿನಿಯೋಗಿಸಿ. ನಿಮ್ಮ ಆಲೋಚನೆಗಳು ಹೇಗಿರುತ್ತೋ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ನೀವು ಸಾಧಿಸಲೇಬೇಕು. ಯಾವಾಗ ಲೋಕವು ನಿಮ್ಮ ಕೈ ಬಿಡುತ್ತದೆಯೋ ಆಗ ನೆನಪಿಡಿ, ಆ ಕೆಲಸವನ್ನು ಏಕಾಂಗಿಯಾಗಿ ಪೂರ್ಣಗೊಳಿಸುವ ಶಕ್ತಿ ನಿಮ್ಮಲ್ಲಿದೆ ಎಂದರ್ಥ. ಅಡೆತಡೆಗಳು ಬರುವುದು ಜೀವಂತವಾಗಿರುವ ಮನುಷ್ಯರಿಗೆ ಮಾತ್ರ, ಸತ್ತವರಿಗಲ್ಲ. ಏಕೆಂದರೆ ಸತ್ತವರಿಗೆ ದಾರಿ ಬಿಡಲು ಎಲ್ಲರೂ ಸಿದ್ಧರಿರುತ್ತಾರೆ. ಈ 2026 ಫೆಬ್ರವರಿ ತಿಂಗಳು ಅಂದರೆ ಈ ಮಂಗಳವಾರ, ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇಂದು 5:30 ಇರಲಿದ್ದು, ತದನಂತರ ಪ್ರತಿಪದ ತಿಥಿಯು ಆರಂಭವಾಗಲಿದೆ. ಈ ನಕ್ಷತ್ರದ ಬಗ್ಗೆ ನಾವು ಹೇಳೋದಾದರೆ ಧನಿಷ್ಠ ನಕ್ಷತ್ರವು ರಾತ್ರಿ 9:16 ಇರಲಿದ್ದು, ಅನಂತರ ಶತಾಭಿಷ ನಕ್ಷತ್ರವು ಪ್ರಾರಂಭವಾಗ್ತಾ ಇದೆ. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಶುಭ ಸಮಯವನ್ನು ನೋಡುವುದು ಇಲ್ಲಿ ಬಹಳನೇ ಮುಖ್ಯ. ಇಂದಿನ ಅತ್ಯಂತ ಶುಭ ಸಮಯ ಅಭಿಜಿತ್ ಮುಹೂರ್ತ ಈ ಮಧ್ಯಾಹ್ನ 12:18 ಇದರಿಂದ 1:03 ಇರುತ್ತೆ.
ಈ ಬ್ರಾಹ್ಮಿ ಮುಹೂರ್ತ ಮುಂಜಾನೆ 5:24ರಿಂದ 6:12ರವರೆಗೆ ಇದೆ. ಇಂದು ಅಂದರೆ ಮೊದಲ ಸೂರ್ಯಗ್ರಹಣದ ವಿಶೇಷ ಮಾಹಿತಿ. ಈ ಭೌಮವತಿ ಅಮಾವಾಸ್ಯೆಯ ವಿಶೇಷ ದಿನ. ಇದರೊಂದಿಗೆ ಇಂದು ವರ್ಷದ ಪ್ರಥಮ ಸೂರ್ಯಗ್ರಹಣವು ಸಂಭವಿಸುತ್ತಿದೆ. ಈ ಭಾರತೀಯ ಕಾಲಮಾನದ ಪ್ರಕಾರ ಆ ಸೂರ್ಯಗ್ರಹಣವು ಇಂದು ಮಧ್ಯಾಹ್ನ 3:26ಕ್ಕೆ ಆರಂಭವಾಗಿ ಸಂಜೆ 7:57ರವರೆಗೆ ಇರಲಿದೆ. ವಿಶೇಷವಾಗಿ ಸಂಜೆ 5:13ರಿಂದ 6:11ರ ಅವಧಿಯಲ್ಲಿ ಗ್ರಹಣವು ತನ್ನ ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ಮಕರ ರಾಶಿಯವರೇ ಗಮನಿಸಿ, ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದು ಇತರ ದೇಶಗಳಲ್ಲಿ ಕಂಡುಬಂದರೂ ಭಾರತದಲ್ಲಿ ಕಾಣಿಸದ ಕಾರಣ ಇತರ ಸೂತಕ ಕಾಲ ಅಥವಾ ಯಾವುದೇ ಧಾರ್ಮಿಕ ನಿರ್ಬಂಧಗಳು ನಮಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ ನೀವು ಭಯಪಡುವ ಅಗತ್ಯವೇ ಇಲ್ಲ. ಈ ಮಕರ ರಾಶಿಯವರಿಗೆ ಇಂದು ಸಂವಹನ ಪ್ರತಿಕ್ರಿಯೆಯು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಕುಟುಂಬದ ಸದಸ್ಯರಿಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಸೋದರನಿಗೆ ಇಂದು ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು. ಅವರ ಕಷ್ಟಕ್ಕೆ ಹೆಗಲು ಕೊಡಿ. ಇಂದು ಕುಟುಂಬದೊಂದಿಗೆ ಒಂದು ಸಣ್ಣ ಪ್ರಯಾಣ ಅಥವಾ ಪ್ರವಾಸಕ್ಕೆ ಹೋಗುವ ಯೋಗವಿದೆ. ನೀವು ಎಂತಹ ಕಠಿಣ ಸವಾಲು ಎದುರಾದರೂ ಅದನ್ನು ಮೆಟ್ಟಿ ನಿಲ್ಲುವ ಆತ್ಮವಿಶ್ವಾಸ ಹೊಂದಿದ್ದೀರಾ. ಆಲೋಚನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಇತರರು ಹೇಳುವುದನ್ನು ಕೂಡ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ವಿಶೇಷವಾಗಿ ಈ ಜೂಜು ಅಥವಾ ಬೆಟ್ಟಿಂಗ್ನಂತಹ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ನಿಮಗೆ ದೊಡ್ಡ ಸಂಕಷ್ಟವನ್ನು ತರಬಹುದು. ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಮಾತ್ರ ಖರ್ಚು ಮಾಡಿ. ಹಳೆಯದನ್ನು ಮರೆತು ಹೊಸ ಹೆಜ್ಜೆ ಇಡಲು ಗ್ರಹಗತಿಗಳು ಉತ್ತಮ ಸಂಕೇತ ನೀಡುತ್ತವೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಅತಿಥಿಗಳ ಆಗಮನವು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತೆ. ಈ ಮನೆಯಲ್ಲಿ ಶಿಸ್ತು ಮತ್ತು ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಿಮ್ಮ ಪಾತ್ರ ಇಂದು ಬಹಳನೇ ದೊಡ್ಡದಾಗಿರುತ್ತೆ. ಪರಿಸ್ಥಿತಿಗಳು ವಿರುದ್ಧವಾದಾಗ ಮಾನಸಿಕವಾಗಿ ಗಟ್ಟಿಯಾಗಿರಿ. ತಾಳ್ಮೆ ಕಳೆದುಕೊಳ್ಳಬಾರದು. ಒಂದು ವೇಳೆ ಯಾವುದಾದರೂ ಪ್ರಮುಖ ಕೆಲಸಕ್ಕೆ ಹಣದ ಕೊರತೆ ಉಂಟಾಗಬಹುದು. ಆದ್ದರಿಂದ ಮೊದಲೇ ಬಜೆಟ್ ಸಿದ್ಧಪಡಿಸಿಕೊಳ್ಳಿ. ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ. ಈ ಸಾಲ ಅವರಿಂದ ಪಡೆಯಬೇಡಿ. ಇದು ಭವಿಷ್ಯದಲ್ಲಿ ನಷ್ಟಕ್ಕೆ ಕಾರಣವಾಗಬಹುದು. ಕುಟುಂಬ ಮತ್ತು ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ನಡುವಿನ ಪ್ರೀತಿ ಮತ್ತು ಮಧುರತೆ ಹೆಚ್ಚಾಗುತ್ತೆ. ಯುವಕರಲ್ಲಿ ಪ್ರೇಮ ಸಂಬಂಧಗಳು ಇನ್ನಷ್ಟು ಗಂಭೀರವಾಗಲಿದೆ ಮತ್ತು ಸಂಬಂಧಗಳು ಗಟ್ಟಿಯಾಗುತ್ತವೆ. ಇಂದು ನಿಮ್ಮ ಸಂಗಾತಿಗೆ ಒಂದು ಸಣ್ಣ ಉಡುಗೊರೆಯನ್ನು ನೀಡುವ ಮೂಲಕ ಅವರನ್ನು ಸಂತೋಷಪಡಿಸಿ. ಸಣ್ಣ ಪುಟ್ಟ ವಿಷಯಗಳೇ ಪ್ರೀತಿಯನ್ನು ಹೆಚ್ಚು ಮಾಡೋದು. ಆದರೆ ನೆರೆಹೊರೆಯವರೊಂದಿಗೆ ಅನಗತ್ಯ ವಾಗ್ವಾದಕ್ಕೆ ಇಳಿಯಬೇಡಿ. ಇಂದು ನಿಮ್ಮ ಈ ಕೊಂಚ ಭಾವನಾತ್ಮಕವಾಗಿ ಅಸುರಕ್ಷಿತ ಎಂದು ಭಾವಿಸಬಹುದು. ನಿಮ್ಮ ಸಂಗಾತಿ ನಿಮ್ಮನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಭಾವನೆ ಬರಬಹುದು. ಅಂತಹ ಸಮಯದಲ್ಲಿ ಅವರೊಂದಿಗೆ ಮುಕ್ತವಾಗಿ ಮಾತಾಡಿ ಮತ್ತು ನಿಮ್ಮ ನಡುವಿನ ಮಧುರ ಕ್ಷಣಗಳನ್ನು ನೀವು ನೆನಪಿಸಿಕೊಳ್ಳಿ. ನೀವು ಅದೃಷ್ಟವಂತರು. ನಿಮ್ಮ ಈ ಒಂದು ಕೌಶಲ್ಯ ಮತ್ತು ಅನುಭವದ ಆಧಾರದ ಮೇಲೆ ನೀವು ಈ ಒಂದು ಕಂಪನಿನೇ ಆಗಲಿ, ಒಂದು ವ್ಯವಹಾರನೇ ಆಗಲಿ, ಅದು ಉತ್ತುಂಗಕ್ಕೆ ಕೊಂಡೊಯ್ಯುವಿರಿ. ಈ ಬಾಕಿ ಉಳಿದಿದ್ದ ಹಣವು ಇಂದು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.